ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಡಿಪ್ರೆಷನ್ ಅನ್ನುವಂಥ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ವಾಟ್ ಇಸ್ ಡಿಪ್ರೆಷನ್? ನಾನು ಇದ್ರ ಬಗ್ಗೆ ಬಹಳಷ್ಟು ವೀಡಿಯೋಸ್ ಮಾಡಿದ್ದೀನಿ, ಆದರೆ ಇವತ್ತಿನ ವಿಡಿಯೋ ಇದೆಯಲ್ಲ, ಇದು ಒಂದು ಬೇರೆಯ ವಿಚಾರವಾಗಿರುತ್ತೆ. ಮೈಕ್ರೋ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಮೈಕ್ರೋ ಹ್ಯಾಬಿಟ್ಸ್ ಅಂದರೆ ಏನು? ನೀವು ನಿಮಗೆ ಗೊತ್ತಿಲ್ಲದ ಹಾಗೆ ಈ ಥರ ಒಂದು ಅಭ್ಯಾಸಕ್ಕೆ ಒಳಗಾಗಿದ್ದೀರಾ, ಹೀಗೆ ನಿಮ್ಮ ಲೈಫ್ನಲ್ಲಿ ನೀವು ಮಾಡ್ತಾನೇ ಇದ್ದೀರಾ, ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀರಾ ಅಂದರೆ ಇದು ನಿಮ್ಮನ್ನು ಡಿಪ್ರೆಷನ್ಗೆ ತಳ್ಳಬಹುದು. ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಲೆಟ್ ಸ್ಟಾರ್ಟ್. ಫಸ್ಟ್ ಮಿಸ್ಟೇಕ್, ಮೈಕ್ರೋ ಪ್ರಾಬ್ಲಮ್ ಏನು ಅಂದರೆ, ನಮ್ಮ ಮಿಸ್ಟೇಕ್ಸ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ. ಮನುಷ್ಯ ಅಂದಾಗ ತಾನು ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಬೋದು, ಆಗಬಹುದು, ಸೋಲಾಗಬಹುದು. ಸೊ ಹೌ ಯು ಹ್ಯಾಂಡಲ್ ಯುವರ್ ಮಿಸ್ಟೇಕ್ಸ್. ಈಗ ಆಯ್ತಪ್ಪ, ತಪ್ಪಾಗೋಯ್ತು, ಇನ್ನು ಬಿಟ್ಬಿಡು, ಮುಂದೆ ಹೋಗೋಣ, ಮುಂದೆ ಇನ್ನೂ ಏನೇನೋ ಮಾಡೋದಿದೆ ಅಂತ ಮುಂದೆ ಹೋಗ್ತೀರಾ. ಅಥವಾ ನೀವೇನೋ ಒಂದು ಚಿಕ್ಕ ತಪ್ಪು ಮಾಡಿದ್ರಿ, ಏನೋ ಮಾಡದೇ ಇರುವಂಥ ನೀವು ಈಗ ಒಂದೊಂದು ಸಲ ನಾವೇನೋ ಮಾಡೋಕ್ಕೆ ಹೋಗ್ತೀವಿ, ಅದು ಇನ್ನೇನೋ ಆಗೋಗುತ್ತೆ. ಅದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತಾಯಿದ್ದೀರಾ? ಅಯ್ಯೋ ಈಗ ಮಾಡಬಾರ್ದಾಗಿತ್ತು, ಅಯ್ಯಯ್ಯೋ ಈ ಥರ ಆಗೋಯ್ತಲ್ಲ, ನಾನು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀನಿ, ನೋಡಿ ಇಂಥ ಕೆಲಸ ಆಗೋಯ್ತು, ನನ್ನಿಂದ ಹೀಗಾಯ್ತಲ್ಲ, ನನ್ನಿಂದ ಬೇರೆಯವ್ರಿಗೆ ಅಡಚಣೆ ಆಯಿತು, ನಾನು ಈ ಥರ ಕೆಲಸಕ್ಕೆ ಕೈಯೇ ಹಾಕಬಾರ್ದಾಗಿತ್ತು, ನಾನು ಎಕ್ಸಾಮ್ ಬರೀಲೇಬಾರ್ದಾಗಿತ್ತು, ನಾನು ಬರೆದಿದ್ದಕ್ಕೆ ನೋಡು ನಾನು ಫೇಲ್ ಆದೆ. ಸೊ ನೀವು ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೋಗಿ ನೀವು ಅದರಲ್ಲಿ ಸೋಲನ್ನು ಅನುಭವಿಸಿದಾಗ, ಪ್ರಾಬ್ಲಮ್ನ ಕ್ರಿಯೇಟ್ ಆದಾಗ ನೀವು ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತಾಯಿದ್ದೀರಾ? ಕೆಲವರು ಏನೋ ಒಂದು ತಪ್ಪು ಮಾಡ್ತಾರೆ, ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ಹೀಗಾಗೋಯ್ತು, ಈ ಥರ ಆಗಬಾರ್ದಾಗಿತ್ತು ಅಂತ. ಸೊ ನೀವು ಈ ಥರನೇ ನೆಗೆಟಿವಿಟಿಗೆ ಹೋಗ್ತಾ ಇದ್ದೀರಾ, ನಿಮ್ಮ ಬಗ್ಗೆ ನಿಮಗೆ ಕೀಳರಿಮೆ ಉಂಟಾಗ್ತಾ ಇದೆ ಅಂದರೆ, ನಾನು ಎಂಥ ಮೂರ್ಖ, ನಾನು ಎಂಥ ದಡ್ಡ, ನಾನು ಎಂಥ ಪೆದ್ದಿ, ಈ ಥರ ನಿಮ್ಮ ಒಂದು ಇನ್ನರ್ ವಾಯ್ಸ್ ಇರುತ್ತೆ. ಅದು ನಿಮಗೆ ಆ ಥರ ಹೇಳ್ತಾ ಇದೆ ಅಂದರೆ, ನಿಮ್ಮ ಬಗ್ಗೆ ನೀವೇ ಕೆಟ್ಟದಾಗೆ ನೀವು ಮಾತಾಡ್ತಿದ್ದೀರಾ ಅಂದರೆ ದ್ಯಾಟ್ ಈಸ್ ಆಲ್ಸೋ ಅ ಫ್ಯೂಯಲ್. ನೀವು ಅದಕ್ಕೆ ಫ್ಯೂಯಲ್ ಹಾಕ್ತಾಯಿದ್ದೀರಾ, ಡಿಪ್ರೆಷನ್ಗೆ ಫ್ಯೂಯಲ್ ಹಾಕ್ತಾಯಿದ್ದೀರಾ. ಸೊ ಯು ಶುಡ್ ಸ್ಟಾಪ್ ರೈಟ್ ಅವೇ ಈ ಥರ ಒಂದು ಕೆಟ್ಟ ಒಂದು ವಿಚಾರಕ್ಕೆ ನೀವು ಏಕೆಂದರೆ ಈಗ ನಾನು ಮನುಷ್ಯ ಅಂದಮೇಲೆ ತಪ್ಪುಗಳನ್ನ ಮಾಡ್ತಾನೆ. ಈಗ ನೀವೇನೋ ಒಂದು ದೋಸೆ ಮಾಡೋಕ್ಕೆ ಹೋಗ್ತೀರಾ, ಸೀದೋಗುತ್ತೆ, ಅಯ್ಯೋಯ್ಯೋ ದೋಸೆ ಸೀದಿಸ್ಬಿಟ್ನಲ್ಲ, ಇಂಥ ತಪ್ಪು ಮಾಡಿಬಿಟ್ನಲ್ಲ, ಈಗ ನಾನು ಮಾಡಬಾರ್ದಾಗಿತ್ತು. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇಟ್ ಕ್ಯಾನ್ ಗೋ ಟು ಎನಿ ಎಕ್ಸ್ಟ್ರೀಮ್ ಲೆವೆಲ್. ಎಲ್ಲನೂ ಪರ್ಫೆಕ್ಷನ್ ಆಗಿ ಇರಬೇಕು ಅನ್ನುವಂಥ ಯೋಚನೆನ ದಯವಿಟ್ಟು ಬಿಟ್ಬಿಡಿ. ಹಾಗೆ ನೀವು ಮಾಡ್ತಾ ಇದ್ದೀರಾ ಅಂದರೆ ಯು ಕ್ಯಾನ್ ಗೋ ಟು ಡಿಪ್ರೆಷನ್. ಎರಡನೇ ವಿಚಾರ, ಬ್ಲೇಮಿಂಗ್ ಸೆಲ್ಫ್. ನಿಮ್ಮನ್ನೇ ನೀವು ಬ್ಲೇಮ್ ಮಾಡ್ಕೊಳ್ಳುವಂಥದ್ದು. ಏನೋ ಒಂದು ಸಣ್ಣ ವಿಷಯ ಆಯಿತು, ಅಯ್ಯೋ ನನ್ನಿಂದನೇ ಹೀಗೆಲ್ಲ ಆಯಿತು, ನಾನು ಇರಲೇಬಾರ್ದಾಗಿತ್ತು, ನಾನು ಇದ್ದಿದ್ದಕ್ಕೆ ಹೀಗಾಯಿತು. ಸೊ ನೀವು ಬೇರೆಯವ್ರನ್ನ ಸುಪೀರಿಯರ್ ಆಗಿ ನೋಡ್ತೀರಾ, ನಿಮ್ಮನ್ನು ನೀವು ಇನ್ಫೀರಿಯರ್ ಆಗಿ ನೋಡ್ತೀರಾ. ಬೇರೆಯವ್ರ ಲೈಫ್ ತುಂಬ ಚೆನ್ನಾಗಿದೆ, ನನ್ನ ಲೈಫ್ ಚೆನ್ನಾಗಿಲ್ಲ, ನಾನು ಯಾಕಾದರೂ ಹೀಗೆ ಮಾಡ್ತಾಯಿದ್ದೀನೋ, ನಾನು ಇಷ್ಟು ಚೆನ್ನಾಗಿ ಅವ್ರು ಇದ್ದಂಗೆ ನಾನು ಇಲ್ವಲ್ಲ. ಅಥವಾ ನೀವು ಏನು ಮಾಡಿದ್ರೂ ಕೂಡ ಆ ಒಂದು ವಿಷಯವಾಗಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೂ ಕೂಡ ದ್ಯಾಟ್ ಕ್ಯಾನ್ ಲೀಡ್ ಟು ಡಿಪ್ರೆಷನ್. ಮತ್ತು ಮೂರನೇ ವಿಚಾರ ಏನಂದರೆ ವಿತ್ಡ್ರಾವಲ್ ಫ್ರಮ್ ಪೀಪಲ್ ಅಂತ ಹೇಳ್ತೀವಿ. ವಿತ್ಡ್ರಾವಲ್ ಫ್ರಮ್ ಪೀಪಲ್ ಅಂದರೆ ಜನರನ್ನ ಅವಾಯ್ಡ್ ಮಾಡೋದು. ಇವಾಗ ಯಾರೋ ಬರ್ತಾರೆ, ಕರೀತಾರೆ, ಬಾ ಹೋಗೋಣ ಅಂತ ಹೇಳ್ತಾರೆ, ನೀವಿಲ್ಲ ನಾನು ತುಂಬ ಬ್ಯುಸಿ ಇದ್ದೀನಿ, ಇಲ್ಲ ಇವತ್ತು ನಾನು ಬರೋಕ್ಕಾಗಲ್ಲ. ಫಂಕ್ಷನ್ಸ್ನ ಅವಾಯ್ಡ್ ಮಾಡುವಂಥದ್ದು, ಜನ ಮನೆಗೆ ಬಂದರೆ ರೂಮಲ್ಲೇ ಇರೋದು, ಅವ್ರನ್ನ ಮಾತಾಡಿಸ್ದೇ ಇರುವಂಥದ್ದು. ಸೊ ಇದು ನೀವು ಜನರಿಂದ ಎಷ್ಟು ಡಿಸ್ಕನೆಕ್ಟ್ ಆಗ್ತೀರಾ, ಸಮಥಿಂಗ್ ಈಸ್ ಬಾದರಿಂಗ್ ಯು ಅಂತ ಅರ್ಥ. ಅದು ಏನಾದರೂ ಆಗಿರ್ಬೋದು. ನಿಮಗೆ ಕಾನ್ಫಿಡೆನ್ಸ್ ಕುಗ್ಗಿದೆ, ಜನರು ನನ್ನ ಬಗ್ಗೆ ಏನಾದರೂ ಮಾತಾಡ್ತಾರೇನೋ ಕೆಟ್ಟದಾಗಿ, ನಾನು ಹೋಗಿ ಅವ್ರನ್ನ ಮೀಟ್ ಮಾಡಿದ್ರೆ ಅವ್ರು ನನ್ನ ಬಗ್ಗೆನೇ ಏನೋ ಹೇಳ್ತಾರೆ, ಅವ್ರು ನನ್ನ ಹತ್ರ ಏನೋ ಅವ್ರದ್ದು ಒಳ್ಳೇದು ಹೇಳ್ಕೊಳ್ತಾರೆ, ನಂದೇನೂ ಒಳ್ಳೇದಿಲ್ಲ ಹೇಳ್ಕೊಳ್ಳೋಕ್ಕೆ, ಅದಕ್ಕೆ ನಾನು ಮೀಟೇ ಮಾಡೋದಿಲ್ಲ, ನನ್ನ ಲೈಫಲ್ಲಿ ಏನೂ ಒಳ್ಳೇದು ನಡೀತಾ ಇಲ್ಲ, ಅದಕ್ಕೆ ನಾನು ಮೀಟ್ ಮಾಡಲ್ಲ ಜನರನ್ನ. ಸೊ ಹೀಗೆ ಒಂದು ಮೆಂಟ್ಯಾಲಿಟಿನ ನೀವು ಬೆಳೆಸ್ಕೊಳ್ತಾ ಇದ್ದೀರಿ ಅಂದರೂ ಕೂಡ ದಟ್ ಕ್ಯಾನ್ ಲೀಡ್ ಟು ಡಿಪ್ರೆಷನ್. ಮತ್ತು ಸ್ಟ್ರೆಸ್ ಈಸ್ ಈಕ್ವಲ್ ಟು ಬ್ಯಾಡ್ ಹ್ಯಾಬಿಟ್ಸ್. ಈಗ ಸ್ಟ್ರೆಸ್ ಮನುಷ್ಯನಿಗೆ ಬರುತ್ತೆ, ಒತ್ತಡ ಮನುಷ್ಯನಿಗೆ ಇಟ್ ಹ್ಯಾಪನ್ಸ್ ಅಷ್ಟೇ, ನೀವೇನೂ ಮಾಡೋಕ್ಕಾಗಲ್ಲ. ಆದರೆ ನೀವು ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ದೀರಾ? ಈಗ ಬ್ಯುಸಿ ಡೇ, ಇವತ್ತು ಬ್ಯುಸಿ ಡೇ ಇತ್ತಲ್ವ, ನೀವೇನೋ ಕೆಲಸ ಮಾಡ್ತಿದ್ರಿ, ಇಟ್ ವಾಸ್ ಸೋ ಟಯರಿಂಗ್ ಫಾರ್ ಯು. ಆ ಒಂದು ದಿನ ನೀವು ಹೇಗೆ ಹ್ಯಾಂಡಲ್ ಮಾಡಿದ್ರಿ? ಚೆನ್ನಾಗಿ ನಿದ್ದೆ ಮಾಡಿದ್ರಾ, ಇಲ್ಲ ನೆಟ್ಫ್ಲಿಕ್ಸ್ ನೋಡ್ಕೊಂಡು ಕೂತ್ಕೊಂಡ್ರಾ, ಅಥವಾ
ನೀವು ಚೆನ್ನಾಗಿ ಓವರ್ ಈಟಿಂಗ್ ಮಾಡಿಬಿಟ್ರಾ, ಜಂಕ್ ಈಟಿಂಗ್ ಮಾಡಿದ್ರಾ? ಸೊ ಕ್ವೆಶನ್ ಮಾಡ್ಕೊಳ್ಳಿ, ಸ್ಟ್ರೆಸ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಬ್ಯಾಡ್ ಹ್ಯಾಬಿಟ್ಸ್ಗೆ ನೀವು ಅದನ್ನು ಕನೆಕ್ಟ್ ಮಾಡಿಬಿಟ್ರಿ ಅಂದರೆ ಲೈಫ್ ರೂಯನ್ ಆಗೋಗುತ್ತೆ ಆ್ಯಂಡ್ ಇಟ್ ವಿಲ್ ಲೀಡ್ ಟು ಅ ಬಿಗ್ ಪ್ರಾಬ್ಲಮ್ ಫಾರ್ ಯು, ದಟ್ ಕ್ಯಾನ್ ಬಿ ಡಿಪ್ರೆಷನ್. ನಿಮ್ಮ ಒಬಿಸಿಟಿ ಅಂದರೆ ಒಬಿಸಿಟಿ ಪ್ರಾಬ್ಲಮ್ ಇರೋರು ತುಂಬ ಶುಗರ್ ತಿನ್ನುವಂಥದ್ದು ಹಾಗೂ ತುಂಬ ಜಂಕ್ ತಿನ್ನುವಂಥದ್ದು, ಆ್ಯಂಡ್ ಒಬಿಸಿಟಿ ಆಲ್ಸೋ ಕ್ಯಾನ್ ಲೀಡ್ ಟು ಡಿಪ್ರೆಷನ್. ಸ್ಥೂಲಕಾಯ ಕೂಡ ಡಿಪ್ರೆಷನ್ಗೆ ಒಳಗೆ ಮಾಡ್ಬೋದು, ಬಿಕಾಸ್ ನೀವು ಹೆಲ್ದಿ ಫೀಲ್ ಕೊಡೋದಿಲ್ಲ. ನೀವು ಹಾಗಿದ್ದಾಗ ನಿಮಗೆ ಹೆಲ್ದಿ ಫೀಲ್ ಇಂಟರ್ನಲ್ಲಿ ಬರೋದಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಬೆಡ್ನಲ್ಲೇ ಇರಬೇಕು ಅನಿಸುತ್ತೆ, ಓಡಾಡಬಾರ್ದು ಅನಿಸುತ್ತೆ. ಹಾಗೂ ಇದರಿಂದ ಏನಾಗುತ್ತೆ ಅಂದರೆ ಜನ ನನ್ನನ್ನು ಆಡ್ಕೊಳ್ತಾರೆ, ನಗೆ ಪಾಟ್ಲಿಗೆ ಉಂಟಾಗ್ಬಿಡ್ತೀನಿ, ಅದಕ್ಕೆ ಅವಾಯ್ಡ್ ಮಾಡಿಬಿಡೋಣ ಅಂತ ಜನರನ್ನ ಅವಾಯ್ಡ್ ಮಾಡ್ಬೋದು. ಮತ್ತು ರುಮಿನೇಷನ್ ಅಂತ ಲಾಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ರುಮಿನೇಷನ್ ಅಂದರೆ ಯಾವಾಗೋ ಏನೋ ಒಂದು ಆಗಿರುತ್ತೆ ನಿಮ್ಮ ಲೈಫ್ನಲ್ಲಿ, ಏನೋ ಒಂದು ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಅದನ್ನು ನೀವು ಬಿಡೋಕ್ಕೆ ರೆಡಿ ಇಲ್ಲ. ಮೇ ಬಿ ಒಂದು ಹಾರ್ಟ್ ಬ್ರೇಕ್ ಆಗಿರ್ಬೋದು, ಅಥವಾ ಒಂದು ಬ್ರೇಕಪ್ ಆಗಿರ್ಬೋದು, ಅಥವಾ ನೀವೇನೋ ಒಂದು ಎಕ್ಸಾಮ್ ಬರ್ದು ಅದರಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರದೇ ಇರ್ಬೋದು. ಒಟ್ಟಿನಲ್ಲಿ ಏನೋ ಆಗಿದೆ ಹಿಂದೆ, ಅದ್ರ ಬಗ್ಗೆ ಪದೇ ಪದೇ ಯೋಚನೆ ಮಾಡುವಂಥದ್ದು, ರೀಪ್ಲೇಯಿಂಗ್ ಇನ್ ದ ಮೈಂಡ್ ಅಂತ ಹೇಳ್ತೀವಿ. ನಿಮ್ಮ ಮೈಂಡ್ನಲ್ಲಿ ಅದನ್ನೇ ಪ್ಲೇ ಮಾಡ್ತಿರ್ತೀರ. ಹೀಗಾಯಿತು, ಇಂಥ ಕೆಲಸ ಆಯಿತು, ಇಂಥ ಕೆಟ್ಟ ಲೈಫ್ ಇದು, ಆ ಥರ ನಿಮ್ಮ ಪ್ರೆಸೆಂಟ್ನ ನೀವು ಬಿಟ್ಬಿಟ್ಟು ಪಾಸ್ಟ್ ಬಗ್ಗೆನೇ ನೋವನ್ನು ಪದೇ 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 ನೀವು ಅನುಭವಿಸ್ತಿದ್ದೀರಾ ಅಂದರೂ ಕೂಡ ದ್ಯಾಟ್ ಈಸ್ ಅ ಸೈನ್ ಆಫ್ ಡಿಪ್ರೆಷನ್. ಹಾಗೂ ಅದರಿಂದ ಆಚೆ ಬರೋದು ನರಕ ಅಂತ ಹೇಳ್ತೀನಿ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ ಅಂದರೆ ದೆನ್ ಆ್ಯಂಡ್ ದೇರ್ ಒಂದು ಕೌನ್ಸಿಲಿಂಗ್ ಸೆಷನ್ ನೀವು ತೊಗೊಳ್ಳೇಬೇಕಾಗತ್ತೆ. ಹಾಗೂ ಅದನ್ನು ನೀವು ಆ್ಯಕ್ಷನ್ ಅಂದರೆ ಅದಕ್ಕೇನಾದರೂ ಒಂದು ಆ್ಯಕ್ಷನ್ನ ನೀವು ಮಾಡಬೇಕಾಗಿ, ಯು ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದಿಸ್ ಪ್ರಾಬ್ಲಮ್. ಇಷ್ಟು ನೀವು ಮಾಡ್ತಾ ಇದ್ದೀರಾ ಅಂದರೆ ಯು ಆರ್ ಇನ್ ಟ್ರಬಲ್. ಇದನ್ನೆಲ್ಲ ಅಕಾರ್ಡಿಂಗ್ ಟು ಸೈಕಾಲಜಿನೇ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಬಿಕಾಸ್ ಐ ಆಮ್ ಅ ಸೈಕಾಲಜಿಸ್ಟ್ ಫ್ರಮ್ ಪಾಸ್ಟ್ 15-16 ಇಯರ್ಸಿಂದ ಈ ಒಂದು ಫೀಲ್ಡ್ನಲ್ಲಿರೋದ್ರಿಂದ ಇಂಥದ್ದೆಲ್ಲ ನಡೆಯುತ್ತೆ, ಮನುಷ್ಯನಿಗೆ ಇಂಥದ್ದು ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದನ್ನು ನೀವು ನಿರ್ವಹಿಸ್ಕೊಳ್ಬೇಕಾಗತ್ತೆ, ಅದಕ್ಕೆ ನಿಮ್ಗೆ ಹೆಲ್ಪ್ ಬೇಕಾಗತ್ತೆ. I hope this video was helpful. Take care, namaskara, and thank you so much.